ಫೈನಲ್ ಸ್ಟೇಜ್ ಅಂತ ಬಂದಾಗ ಇಂಟರ್ವ್ಯೂ ಬಗ್ಗೆ ಸಾಕಷ್ಟು ಚರ್ಚೆ ನಾವು ಮಾಡಿದ್ದೀವಿ. ಬಟ್ ನಿಮ್ಮ ಪ್ರಿಪ್ರೇಷನ್ ಇಂಟರ್ವ್ಯೂ ಓರಿಯೆಂಟೆಡ್ ಆಗಿ ನೀವು ಫಸ್ಟಿಂದನೇ ಇಟ್ಕೊಳ್ತಾ ಹೋದರೆ, ನೀವು ವಿಷಯಗಳನ್ನು ತಿಳ್ಕೊಳೋದನ್ನ ಒಂದು ಒಪಿನಿಯೇಟೆಡ್ ಆಗಿ ತಿಳ್ಕೊಳ್ತಾ ಹೋದಾಗ ನಿಮ್ಮ ಐಡಿಯೇಷನ್ ಅದೇ ಸ್ಪೆಸಿಫಿಕ್ ಆಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೀವು ಎಫರ್ಟ್ ಆಗ್ತಾ ಹೋಗ್ತೀರ. ಡೆವಲಪ್ಮೆಂಟ್ ವೈಸ್, ಐಡಿಯಾ ವೈಸ್ ಕರೆಕ್ಟಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅಂತ ನಾನು ಆ ಟೈಮಲ್ಲಿ ಸಪ್ರೇಟಾಗಿ ಪ್ರಿಪೇರ್ ಆಗ್ತೀನಿ ಅನ್ನೋದಕ್ಕಿಂತ ಫಸ್ಟಿಂದನೇ ಪ್ರಿಪೇರ್ ಆಗ್ತಾ ಹೋಗಬೇಕು. ಓಕೆ, ಸೊ ಈ ರೀತಿಯಾಗಿ ಪ್ರತಿಯೊಂದು ಹಂತಕ್ಕೂ, ಪ್ರಿಲಿಮ್ಸ್ ಹಂತಕ್ಕೆ ಬೇಕಾಗಿರುವಂಥ ತಯಾರಿ, ಮೇನ್ಸ್ ಹಂತಕ್ಕೆ ಬೇಕಾಗಿರುವಂಥ ತಯಾರಿ ನೀವು ಸ್ಪೆಸಿಫಿಕ್ಕಾಗಿ ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ಒಂದು ವಿಷಯವಂತ ಗಮನಿಸಿ, UPSC ನಾಗರಿಕ ಸೇವಾ ಪರೀಕ್ಷೆ ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿದೆ ಅದಕ್ಕೆ ಫಸ್ಟು ಬರೀ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತೀನಿ, ಅದಾದಮೇಲೆ ಮೇನ್ಸಿಗೆ ಪ್ರಿಪೇರ್ ಆಗ್ತೀನಿ, ನಂತರ ಇಂಟರ್ವ್ಯೂ ನೋಡೋಣ, ಈ ರೀತಿ ಮಾಡಬೇಡಿ. ಗೊತ್ತಿಲ್ಲದೆ ನಾವೇ ಇದನ್ನು ಒಂದು ಪಂಚವಾರ್ಷಿಕ ಯೋಜನೆ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಮಾಡೋದು ಬೇಡ. ಎಕ್ಸಾಮನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಕೊಂಡು 1 ವರ್ಷದ ಸಮಗ್ರ ತರಬೇತಿ, ಅಂದರೆ ನಾವು ನಮ್ಮ ಐಡಿಯಾನ ಡೆವಲಪ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಿಮಗೆ 3 ಹಂತಕ್ಕೂ 1 ವರ್ಷದಲ್ಲಿ ಪ್ರಿಪೇರ್ ಆಗಬಹುದು. ನೀವು ಡಿಗ್ರಿ ಫಸ್ಟ್ ಇಯರ್ಲಿದ್ದಾಗೆ ಓದೋಕ್ಕೆ ಶುರು ಮಾಡಿದ್ರೆ ಅಥವಾ ಸೆಕೆಂಡ್ ಇಯರ್ಲಿ ಓದೋಕ್ಕೆ ಶುರು ಮಾಡಿದ್ರೆ ಆ 2-3 ವರ್ಷ ಡಿಗ್ರಿ ಜೊತೆಗೆ ಓದ್ತಾ ಇದ್ದಾಗ ಸ್ಲೋ ಆಗಿ ತುಂಬ ಕ್ಲಿಯರಾಗಿ ಸ್ಟಡಿಯಾಗಿ ನಿಮ್ಮ ಪ್ರಿಪ್ರೇಷನ್ ಡೆವಲಪ್ ಆಗ್ತಾ ಹೋಗುತ್ತೆ. ಈ ರೀತಿ ನಿಮ್ಮ ಪ್ರಿಪ್ರೇಷನ್ನ ನೀವು ಪೇಸ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಬರೀ ಟೆಸ್ಟ್ ಸೀರೀಸ್ ಆಗ್ಬೋದು, ಅಥವಾ ಕೋಚಿಂಗ್ ಪ್ಲಸ್ ಟೆಸ್ಟ್ ಸೀರೀಸ್ ಆಗ್ಬೋದು, ಅಥವಾ ಗೈಡೆನ್ಸ್ ಆ್ಯಂಡ್ ಮೆಂಟರ್ಶಿಪ್ ಆಗ್ಬೋದು, ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಇಂಡಿಯಾ ಫಾರ್ ಐಎಎಸ್ ಒಂದು ಕೋಚಿಂಗ್ ಸೆಂಟರ್ ಆಗಿ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಈ ನಿಟ್ಟಿನಲ್ಲಿ ವರ್ಕ್ ಮಾಡ್ತವೆ. ಅಲ್ಟಿಮೇಟ್ಲಿ ನಿಮ್ಮಲ್ಲಿ ಒಂದು ಕನಸಿದ್ದರೆ ಆ ಕನಸನ್ನು ನನಸು ಮಾಡೋದಕ್ಕೆ, ನಿಮ್ಮ ಜೊತೆ ನಿಂತು ಪರಿಶ್ರಮ ಹಾಕೋದಕ್ಕೆ ನಾವು ಕೂಡ ತಯಾರಿದ್ದೀವಿ. ಜೊತೆಯಾಗಿ ವರ್ಕ್ ಮಾಡೋಣ. ಇದು ಎಕ್ಸಾಮಿನ ಪ್ರಿಪ್ರೇಷನ್ ಸಂಬಂಧಪಟ್ಟಂತೆ ಇರುವಂಥ ಐಡಿಯಾ. ನನಗೆ ಈಗ ಒಂದು ಪ್ರಶ್ನೆ ಕಾಡೋದು, ಸರ್ ಸಕ್ಸಸ್ ಆಗೋದ್ರ ಬಗ್ಗೆ ಮಾತ್ರ ಮಾತಾಡಿದ್ವಿ, ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಏನು ಸರ್? ಸಾಕಷ್ಟು ಬಾರಿ 2 ವರ್ಷ 3 ವರ್ಷ ಇದನ್ನು ಪ್ರಿಪೇರ್ ಆಗದೆ ಇರೋರು ಇರ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಾಯಶಃ ನನಗಿಂತ ಬೆಟರ್ ಇನ್ಯಾರೂ ಇರೋದಿಲ್ಲ. ಯಾಕೆ ಅದನ್ನು ಹೇಳ್ತೀನಿ? ನಾನು ನನ್ನ ಎಕ್ಸಾಮ್ ಪ್ರಿಪ್ರೇಷನ್ನ 2011ರಲ್ಲಿ ಶುರು ಮಾಡಿದೆ. ಎಕ್ಸಾಮ್ನ ತುಂಬ ಇಷ್ಟಪಟ್ಟು ನನ್ನ ಇಂಟ್ರೆಸ್ಟ್ ಇಟ್ಕೊಂಡೇ ಶುರು ಮಾಡಿದೆ. 6 ಅಟೆಂಪ್ಟ್ನ ಕಂಟಿನ್ಯೂಸ್ ಆಗಿ ಕೊಟ್ಟೆ. ಎಲ್ಲೂ ಕೂಡ ನಾನು ಸುಮ್ಮನೆ ಬೇಕಾಬಿಟ್ಟಿ ಕೊಟ್ಟಿದ್ದಿಲ್ಲ, ಓದದೆ ಕೊಟ್ಟಿದ್ದಿಲ್ಲ. ನನಗೆ ಎಕ್ಸಾಮಿನ ಅರಿವು ಕಡಿಮೆ ಇತ್ತು. ಸೊ ಎಕ್ಸಾಮನ್ನು ತಿಳ್ಕೊಳೋದಕ್ಕೆ 1 ವರ್ಷ 2 ವರ್ಷ ಓದಾಡಿದೆ. ಬಿಕಾಸ್ ನಾವು ಆಗ ಡೆಲ್ಲಿಯಲ್ಲಿ ಓದಿದ್ವಿ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫಸ್ಟ್ ಜನ್ರೇಷನ್ ಲರ್ನರ್ಸ್. ಸೊ ನಿಮ್ಮಲ್ಲೂ ಸಾಕಷ್ಟು ಅದೇ ರೀತಿ ಇರ್ತೀರ. ಫೇಲ್ಯೂರನ್ನು ನೀವು ಹೇಗೆ ನೋಡ್ತೀರಾ ಅನ್ನೋದಕ್ಕೆ. ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ, ಇಂಟರ್ವ್ಯೂಗೂ ಹೋಗಿ ವಾಪಸ್ ಬಂದಿರೋದಿದೆ. 6 ವರ್ಷಗಳ ನಂತರ ಏನು ಅಂತ ಅಂದ್ಕೊಂಡಿದ್ದು ಇದೆ. ಹಾಗಿದ್ರೆ ಈ ಫೇಲ್ಯೂರ್ ಅನ್ನೋದೇನು, ಇದನ್ನು ಫೇಸ್ ಮಾಡೋದು ಹೇಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಕ್ಸಾಮ್ದ ಸ್ಟೇಜಸ್ನ ನೀವು ಗಮನಿಸ್ತಾ ಹೋದರೆ, ನೀವು ಫಸ್ಟು ಪ್ರಿಲಿಮ್ಸ್ ಬರೀತೀರಾ. ಪ್ರಿಲಿಮ್ಸ್ ಪಾಸ್ ಆದಾಗ ಮೇನ್ಸ್ಗೆ ಬರೀತೀರಾ. ಮೇನ್ಸ್ ಪಾಸ್ ಆದಾಗ ಇಂಟರ್ವ್ಯೂ ಹೋಗ್ತೀರಾ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಲ್ಲ ಅಂದರೆ ಏನು? ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಮುಂದಿನ ವರ್ಷದ ಪ್ರಿಲಿಮ್ಸನ್ನ ಬರೀಬೇಕು. ದಟ್ಸ್ ವೇರ್ ದಿ ಚಾಲೆಂಜ್ ಕಮ್ಸ್. 2025ರಲ್ಲಿ ನೀವು ಪ್ರಿಲಿಮ್ಸ್ ಬರೋದು, ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ 2026ರ ಮೇಯಲ್ಲಿ ನಡೆಯೋ ಪ್ರಿಲಿಮ್ಸನ್ನು ನೀವು ಬರೀಬೇಕು. ಸೊ 1 ವರ್ಷ ವೆಯ್ಟಿಂಗ್ ಪೀರಿಯಡ್. ಪ್ರಿಲಿಮ್ಸ್ ಕ್ಲಿಯರ್ ಆದ್ರಿ, ಮೇನ್ಸ್ ಬರೆದ್ರಿ. ಮೇನ್ಸ್ ಕ್ಲಿಯರ್ ಆದರೆ ಇಂಟರ್ವ್ಯೂ. ಮೇನ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ಮುಂದಿನ ವರ್ಷದ ಪ್ರಿಲಿಮ್ಸ್ ಬರೀಬೇಕು. ಸೊ ಪ್ರತಿ ಬಾರಿ ದ ಸೈಕಲ್ ಕಂಟಿನ್ಯೂಸ್. That is where the exam is not only a physical challenge but also a mental challenge. Because ಅರ್ಧ ಮಾರ್ಕ್ಸ್, 1 ಮಾರ್ಕ್ಸಲ್ಲಿ ಎಕ್ಸಾಮ್ ಕಳ್ಕೊಂಡಿರೋದು ಇದೆ, 20-25 ಮಾರ್ಕ್ಸಲ್ಲಿ ಎಕ್ಸಾಮ್ ಕಳ್ಕೊಂಡಿರೋದು ಇರುತ್ತೆ. ಸೊ ಎಕ್ಸಾಮಿನ ಐಡಿಯಾ ಕರೆಕ್ಟಾಗಿ ಡೆವಲಪ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಸೈಕಲ್ಲಿಂದ ನೀವು ತಪ್ಪಿಸ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಮೇನ್ಸ್, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ನೆಕ್ಸ್ಟ್ ಪ್ರಿಲಿಮ್ಸ್, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಮೇನ್ಸ್, ಮೇನ್ಸ್ ಕ್ಲಿಯರ್ ಮಾಡಿಲ್ಲ ಮತ್ತೆ ಪ್ರಿಲಿಮ್ಸ್, ಇಂಟರ್ವ್ಯೂಗೆ ಹೋದೆ, ಇಂಟರ್ವ್ಯೂ ಕ್ಲಿಯರ್ ಮಾಡಲಿಲ್ಲ ಮತ್ತೆ ಪ್ರಿಲಿಮ್ಸ್. ಈ ರೀತಿ ಒಂದು ಸೈಕಲ್ ಡೆವಲಪ್ ಆಗುತ್ತೆ. ಸೊ ಸಾಕಷ್ಟು ಜನ ಸ್ವಲ್ಪ ಹಿಂಜರಿಯೋದಿರುತ್ತೆ, ಅಯ್ಯೋ ಇದು ತುಂಬ ಟೈಮ್ ತೊಗೊಳುತ್ತೆ ಅಂತ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ನಾನು ತಿಳಿಸ್ತೀನಿ. ನೀವು ಪ್ರಿಪೇರ್ ಆಗ್ತಾ ಇರೋದು ನಾಗರಿಕ ಸೇವಾ ಪರೀಕ್ಷೆಗಳಿಗೆ, ದೇಶದ ಅತ್ಯುನ್ನತ ಪರೀಕ್ಷೆಗೆ. ಬೆನಿಫಿಟ್ ಏನು? ನೀವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ಆ ಪ್ರಿಪ್ರೇಷನ್ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ, ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮ್ಮ ಬಾಗಿಲನ್ನು ತೆರೆದಿಡುತ್ತೆ. If you prepare for civil services exam, your door is open for many central services and state services also.